ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋದಕ್ಕೋಸ್ಕರ ನರಸಿಂಹದೇವರು ಕಂಬದಿಂದ ಜಿಗಿದರು. ಆಮೇಲೆ ಎರಡನೇ ಸಲ ಕಂಬದಿಂದ ಜಂಪ್ ಮಾಡಿದ್ದು ನಮ್ಮ ಪುತ್ತಿಗೆಯಲ್ಲಿ. ನಮ್ಮ ಪುತ್ತಿಗೆಯಲ್ಲಿಯೂ ಕೂಡ ನಮ್ಮ ಹಿಂದಿನ ಗುರುಗಳು 24ನೇ ಗುರುಗಳು ಕವೀಂದ್ರ ತೀರ್ಥರು ಗಣಪತಿ ಮಂತ್ರ ಮತ್ತು ನರಸಿಂಹ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡರು. ಅದರ ಫಲವಾಗಿ ಇಲ್ಲಿಯ ಕಂಬದಲ್ಲಿ ನರಸಿಂಹದೇವರ ಶಿಲ್ಪ ಹಾಗೆ ಗಣಪತಿಯ ಶಿಲ್ಪದಲ್ಲಿ ನರಸಿಂಹದೇವರು ಮತ್ತು ಗಣಪತಿ ಮೂಡಿಬಂದರು ಸನ್ನಿಧಾನ. ಅದರ ಸೂಚನೆಯಾಗಿ ಅವತ್ತು 500 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಸಿಂಹ ಮತ್ತು ಆನೆಗಳು ಬಂದು ಕಾದಾಟ ನಡೆಸ್ತಾ ಇರುವ ಒಂದು ಕನಸು ಕವೀಂದ್ರ ತೀರ್ಥರಿಗೆ ಬಿದ್ದು, ಅದರ ಸೂಚನೆ ಏನು ಅಂತ ಹೇಳಿ ಪ್ರಶ್ನೆಯ ಮುಖಾಂತರ ತಿಳಿದಾಗ ಈ 2 ಶಿಲ್ಪಗಳಲ್ಲಿ ಸನ್ನಿಧಾನ ಮೂಡಿಬಂದಿದ್ದು ನಿಮ್ಮ ಜಪ ಫಲಿಸಿದರ ಸಂಕೇತ, ಸಿದ್ಧಿಯಾದರ ಸಂಕೇತ. ಆದರೆ 2 ತೀವ್ರವಾದಂಥ ಈ ಸನ್ನಿಧಾನ ಎದುರು ಬದರಾಗಿ ಇರಬಾರದು. ಅದಕ್ಕೋಸ್ಕರ ನರಸಿಂಹದೇವರ ಕಂಬವನ್ನು ತೆಗೆದು ನೀವು ಒಳಗಡೆ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಂತೆ ಇಲ್ಲಿಯ ಒಂದು ಕಂಬದಲ್ಲಿದ್ದಂಥ ನರಸಿಂಹದೇವರನ್ನು ತೆಗೆದು ಅದರ ಸನ್ನಿಧಿಯನ್ನು, ಕಲಾ ಸಾನ್ನಿಧ್ಯವನ್ನು ಇಲ್ಲಿ ಒಳಗಿನ ವಿಗ್ರಹದಲ್ಲಿ ಆವಾಹನ ಮಾಡಿ ಆಮೇಲೆ ನರಸಿಂಹದೇವರ ಆರಾಧನೆ ಹಾಗೆ ಕಂಬದಲ್ಲೇ ಗಣಪತಿಯ ಆರಾಧನೆ ನಡೆದು ಇದು ಕ್ಷೇತ್ರ ನರಸಿಂಹದೇವರ ಕ್ಷೇತ್ರವಾಗಿದೆ. ಇಲ್ಲಿಯ ಮೂಲ ದೇವರು ಶ್ರೀರಾಮದೇವರಾದರೆ ಮೂಡಿಬಂದ ದೇವರು ನರಸಿಂಹದೇವರು, ಸಂಸ್ಥಾನದ ಮೂಲ ದೇವರು ವಿಠ್ಠಲ ದೇವರು. ಹೀಗೆ 3 ಭಗವಂತನ ರೂಪಗಳ ಸನ್ನಿಧಾನವುಳ್ಳಂಥ ಈ ಪುತ್ತಿಗೆ ಕ್ಷೇತ್ರದಲ್ಲಿ ನರಸಿಂಹದೇವರ ಅನುಗ್ರಹ ಆದದ್ದು ಅವತಾರ ಆದದ್ದು ಸಾಯಂಕಾಲ. ಯಾಕೆ ಅಂತೇಳಿ ಹೇಳಿದರೆ, ಹಿರಣ್ಯಕಶಿಪು ವರವನ್ನು ಕೇಳುವಾಗ ಕಂಡೀಷನ್ ಹಾಕಿದ್ದ, ನಾನು ಸಾಯಬಾರದು ಅಂತ ಕೇಳಿದ. ಅದಕ್ಕೆ ದೇವರು ಹೇಳಿದರು, ಅದು ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಈ ವರವನ್ನು ಯಾರಿಗೂ ಕೊಡೋದಿಲ್ಲ, ಬೇರೆ ಏನಾದರೂ ಕೇಳು ಅಂತ. ಅವನು ಕುತಂತ್ರ ಮಾಡಿ, ಹಾಗಿದ್ರೆ ಬೇರೆಯೇ ಕೇಳ್ತೇನೆ ಅದು ಕೊಡಿ ಅಂತ. ಏನು ಕೇಳಿದ? ಸರಿ, ನಾನು ಸಾಯಬಾರದು ಎಂಬುದು ಕೊಡುವುದಿಲ್ಲ ಗೊತ್ತು, ಆದರೆ ಸಾಯಬಹುದು, ಆದರೆ ನಾನು ಹಗಲು ಸಾಯಬಾರದು, ಸಾಯಂಕಾಲವೂ ಸಾಯಬಾರದು, ರಾತ್ರಿಯೂ ಸಾಯಬಾರದು, ನಾನು ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು, ಪ್ರಾಣಿಯೂ ಕೊಲ್ಲಬಾರದು, ಮನುಷ್ಯರು ಕೊಲ್ಲಬಾರದು, ಮೇಲೂ ಸಾಯಬಾರದು, ಕೆಳಗೂ ಸಾಯಬಾರದು, ಹೀಗೆ ಹೊರ ಕೊಡಿ ಅಂತ. ಆವಾಗ ಆಯುಧದಿಂದಲೂ ಸಾಯಬಾರದು, ಆಯುಧ ಇಲ್ಲದರೂ ಸಾಯಬಾರದು. ದೇವರು ಆಯಿತು ಅಸ್ತು ಅಂತ. ಅವನನ್ನು ಕೊಲ್ಲುವುದಕ್ಕೋಸ್ಕರ ದೇವರು ಏನು ಮಾಡಿದರು ಅಂದರೆ, ಸಾಯಂಕಾಲ ಹೊತ್ತಿಗೆ ಅವತಾರ ಮಾಡೋದು ನರಸಿಂಹದೇವರು. ಸಾಯಂಕಾಲ ನೀವು ಹಗಲು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮುಸ್ಸಂಜೆಯನ್ನು ರಾತ್ರಿ ಹೇಳಲಿಕ್ಕೆ ಬರೋದು. ಹಾಗೆಯೇ ಅವನನ್ನು ಹೊಸ್ತಿಲಲ್ಲಿ ಕೂತು ಅವನ ಕರಳನ್ನು ಸೆಳೆದು, ಹೊಸ್ತಿಲನ್ನು ನೀವು ಒಳಗೆ ಹೇಳಲಿಕ್ಕೂ ಬರೋದಿಲ್ಲ, ಹೊರಗೆ ಹೇಳಲಿಕ್ಕೂ ಬರೋದಿಲ್ಲ, ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು. ಅದಕ್ಕೆ ತೊಡೆಯಲ್ಲಿ ಅವನನ್ನು ಮಲಗಿಸಿ ಸೀಳಿದರು. ತೊಡೆಯನ್ನು ನೀವು ಮೇಲೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ, ಕೆಳಗೆ ಅಂತೇಳಿ ಹೇಳಲಿಕ್ಕೆ ಬರೋದು. ಮನುಷ್ಯನೂ ಆಗಬಾರ್ದು, ಪ್ರಾಣಿ ಆಗಬಾರ್ದು. ನರಸಿಂಹನಾಥ, ನರಸಿಂಹನನ್ನು ಪ್ರಾಣಿ ಅಂತ ಕರೀಲಿಕ್ಕೆ ಆಗೋದಿಲ್ಲ, ಮನುಷ್ಯ ಅಂತ ಹೇಳಿ ಕರೆಯಲಿಕ್ಕೆ ಆಗೋದಿಲ್ಲ. ಉಗುರಿನಿಂದ ಸೀಳಿ ಕೊಂದರು. ಉಗುರವನ್ನು ಆಯುಧ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆಯುಧ ಅಲ್ಲ ಹೇಳಲಿಕ್ಕೂ ಬರೋದಿಲ್ಲ. ಉಗುರನ್ನು ಆಯುಧ ಅಂತೇಳಿ ಹೇಳಿದರೆ ಏರ್ಪೋರ್ಟಲ್ಲೆಲ್ಲ ಹೋದಾಗ ಆಯುಧ ಹಿಡ್ಕೊಂಡು ಹೋಗಲಿಕ್ಕಿಲ್ಲ, ಎಲ್ಲರೂ ಉಗುರು ಬಿಟ್ಟು ಹೋಗಿ ಅಂತೇಳಿ ಹೇಳಬೇಕು. ಆದ್ದರಿಂದ ಆಯುಧವೂ ಅಲ್ಲ, ನಿರಾಯುಧವಲ್ಲ. ಹೀಗೆ ಅವನ ಕುತಂತ್ರವನ್ನು ನಾನು ಜಯಿಸ್ತೇನೆ ಹೇಗೆ ನೋಡಿ ಅಂತ ಹೇಳಿ ದೇವರು ನರಸಿಂಹ ರೂಪದಿಂದ ಸಾಯಂಕಾಲದಲ್ಲಿ ಕಂಬದಲ್ಲಿ ಬಂದರು. ತಂದೆಯೂ ಅಲ್ಲ, ತಾಯಿಯೂ ಅಲ್ಲ. ಕಂಬವನ್ನು ತಾಯಿ ಹೇಳಲಿಕ್ಕೆ ಬರ್ತದೆ, ತಂದೆ ಬರ್ತದೆ. ಹೀಗೆ ಭಗವಂತ ಅಹಂಕಾರಿಯನ್ನು ಸಂಹಾರ ಮಾಡಿದರು.